ಸೊ ಸರ್ ಜೊತೆ ಇದು ನನ್ನ ಥರ್ಡ್ ಫಿಲ್ಮ್, ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಸರ್ ಇನ್ನೊಂದ್ಸಲ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಪವನ್ ಸರ್ಗೆ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ಅವರ್ ಫಿಲ್ಮ್. ಉಷಾ ಮ್ಯಾಮ್, ನಿಮ್ಮೊಟ್ಟಿಗೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನನ್ನ ಟೀಮ್ ಶಶಾಂಕ್ ಎಡಿಟರ್ಗೆ ಆ್ಯಂಡ್ ರವಿಚಂದ್ರನ್ ಅವರು ಡಿಸ್ಟ್ರಿಬ್ಯೂಷನ್ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್. ಆ್ಯಂಡ್ ನವನೀತ್ ಶ್ಯಾಮ್ ಆ್ಯಂಡ್ DOP ನಮ್ದು ಅವೈಲೇಬಲ್ ಇಲ್ಲ, ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಸೊ ಸಿನಿಮಾ ಇದೆ, Feb 20th ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಸಿನಿಮಾ ಮಾಡಬೇಕಿತ್ತು, ಅದೇ ಈ ಸಿನಿಮಾ ಇಲ್ಲ ಅಂದರೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತಲ್ಲ ಸರ್. ಸೊ ಆಬ್ವಿಯಸ್ಲಿ ಇಂಡಿಪೆಂಡೆಂಟ್ ಆಗಿ ಕೂಡ ನೋಡ್ಬೋದು, ಸೋಲೋ ಸ್ಟ್ಯಾಂಡರ್ಡ್ ಲೋನ್ ಫಿಲ್ಮ್ ಆಗಿ ಕೂಡ ನೋಡ್ಬೋದು, ಇಫ್ ಯು ಆರ್ ವಾಚಿಂಗ್ ಕಂಟಿನ್ಯೂಟಿ ಆಗಿ ಕೂಡ ನೋಡ್ಬೋದು. ಸರ್ ಅದು ಕಂಪ್ಲೀಟ್ಲಿ ಒಂದು ಬೇರೆ ಟ್ರೀಟ್ಮೆಂಟಲ್ಲಿದೆ, ಇಟ್ಸ್ ಮೋರ್ ಆಫ್ ಬೇರೆ ಟ್ರೀಟ್ಮೆಂಟಲ್ಲಿದೆ. ಇದೊಂದು ಸ್ವಲ್ಪ ಡಾರ್ಕರ್ ಸೈಡ್ ಇದೆ ಆ ಸಿನಿಮಾಗಿಂತ. ಅದು ತುಂಬ ಪ್ಲೇಫುಲ್ ಇತ್ತು ಆ್ಯಕ್ಚುಲಿ, ರಾಬರಿ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಹೋಗಿದ್ವಿ, ರಿವೆಂಜ್ ಆ್ಯಂಡ್ ರಾಬರಿ ಬೇಸಲ್ಲಿ. ದಿಸ್ ಇಸ್ ಮೋರ್ ಆಫ್ ಸೈಕೋಪಾತ್ ಈ ಥರ ಪ್ಲಾಟಲ್ಲಿ ಹೋಗಿದೆ. ಕೇಸ್ ಥ್ರಿಲ್ಲರ್ ಜಾನರ್ ಸರ್, ಥ್ರಿಲ್ಲರ್ ಜಾನರ್ ಅದು ಲೈಕ್ ನನಗೆ ಅದು ಮಸ್ಟ್ ತುಂಬ ಕಂಫರ್ಟೇಬಲ್ ಝೋನ್ ಇದೆ. ಇಲ್ಲ ಈ ಸಿನಿಮಾ ಆದಮೇಲೆ ಇನ್ನೊಂದು ಬರುತ್ತೆ ಅಷ್ಟೇ. ಥಿಯೇಟ್ರ್ ಅವಾಗ ಕೋವಿಡ್ ಇತ್ತು ಸರ್. ಸೊ ಫಸ್ಟ್ ಚಾನಲಲ್ಲಿ ಬಂದು ಆಮೇಲೆ ಥಿಯೇಟ್ರಲ್ಲಿ ಬಂತದು. ಸೊ ಥಿಯೇಟ್ರಲ್ಲಿ 25 days ಹೋಗಿದೆ ಸರ್ ಅದು. ಬಟ್ ಥಿಯೇಟ್ರ್ಗಳು ಓಪನ್ ಇರಲಿಲ್ಲ. ಒಂದು ಅಕ್ರಾಸ್ ಒಂದು 40, 50, 28 ಥಿಯೇಟ್ರ್ಗಳಲ್ಲಿ ಹೋಗಿದೆ ಸರ್. 25 days ಹೋಗಿದೆ ಅವಾಗ. ಈಗ ಬಿಸ್ನೆಸ್ ಈಗ ಆಗತ್ತೆ ಸರ್ ನೆಕ್ಸ್ಟ್ ಫರ್ದರ್ ಸಿನಿಮಾ ಆದಮೇಲೆ. ಇವಾಗೆಲ್ಲ ಆ ಕಾನ್ಸೆಪ್ಟ್ ಇಲ್ಲ. ಇವಾಗೇನು ಕಾನ್ಸೆಪ್ಟ್, ಥಿಯೇಟ್ರಲ್ಲಿ ಸಿನಿಮಾ ಬಂದು ಥಿಯೇಟ್ರಲ್ಲಿ ವರ್ಕೌಟ್ ಆದರೆ ಮಿಕ್ಕಿದೆಲ್ಲ ವ್ಯವಹಾರ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಸಿನಿಮಾದ ಮೇಲೆ ಡಿಪೆಂಡ್ ಸರ್. ನಮ್ಮ ಸಿನಿಮಾದಲ್ಲಿ ಹಾಕಿದ ಬಂಡವಾಳವನ್ನು ವಾಪಸ್ ತಂದ್ಕೊಡೋದು. ಸೀತಾರಾಮ್ ಬಿನಾಯಿಗೆ ಕೇಸ್ ಆಫ್ ಕೊಂಡನಕ್ಕೂ ಸೊ ಈಗ ನೋಡ್ಬೇಕು ಸರ್ ನೆಕ್ಸ್ಟ್ ಫರ್ದರ್. ಸ್ಕ್ರೀನಲ್ಲಿ ಎಷ್ಟೊತ್ತಿಗೆ ಇರ್ತಾರೆ? ಓಪನಿಂಗ್ ಇಂದಾನೆ ಮಾಡ್ತಾರೆ. ಇಲ್ಲ ಫುಲ್ ಸಿನಿಮಾ ಗೆಸ್ಟ್ ಅಪಿಯರೆನ್ಸ್ ಓಪನಿಂಗ್ ಅಲ್ಲೇ ಮತ್ತೊಂದು ಅವರೇ ಟ್ರಿಗರ್ ಪಾಯಿಂಟ್. ಬಟ್ ನಿಜವಾಗ್ಲೂ ನನಗೆ ಒಂದೇ ಒಂದು ಮಾತು ಹೇಳೋದಕ್ಕೆ ತುಂಬ ಮನಸ್ಸಾಗ್ತಾ ಇದೆ. ನಾವು ಕಾಲದಿಂದ ಕಾಲಕ್ಕೆ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗೆ ಮಾತ್ರ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಅದೇನೋ ನನಗೆ ಆ ಮಾತು ಮೇಲೆ ಸತ್ಯವಾಗ್ಲೂ ನಂಬಿಕೆ ಇಲ್ಲ ಸರ್. ಒಳ್ಳೆ ಸಿನಿಮಾ ಆದಾಗ, ಆಡಿಯನ್ಸ್ಗೆ ಇಷ್ಟ ಆಗೋ ಒಂದು ಸಿನಿಮಾ ಬಂದಾಗ ಖಂಡಿತ ಥಿಯೇಟ್ರಿಗೆ ಬರ್ತಾನೆ ಇರ್ತಾರೆ. ಆಮೇಲೆ ನೀವು ಎಷ್ಟು ಪ್ರೆಸ್ ಮೀಟ್ಗೆ ಹೋಗ್ತೀರಾ, ಎಷ್ಟು ಸಿನಿಮಾಗಳನ್ನ ನೋಡ್ತೀರಾ, ಅಲ್ಲಿ ನಿಮಗೆ ಸಿನಿಮಾ ಬಗ್ಗೆಗೇನೋ ಒಂದು ಆ ಸಿನಿಮಾದ ಗುಣ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಹಾಗಾಗಿ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದಾಗ್ಲಿ, ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಈ ಥರ ಎಲ್ಲೋ ಇನ್ನೊಂದು ಹಾದಿಲಿ ಹೋಗ್ತಾ ಇದೆ ಅನ್ನೋದಾಗ್ಲಿ, ಯಾವುದೇ ಕಾರಣಕ್ಕೂ ಆಡಿಯನ್ಸಿಗೆ ಹೋಗೋದು ಬೇಡ. ಯಾಕಂದರೆ ನಾವು ಏನು ಹೇಳ್ತೀವೋ ಅದೇ ಆಡಿಯನ್ಸಿಗೆ ತಲುಪೋದು. ನಾವೇನು ಸಿನಿಮಾದಲ್ಲಿ ತೋರಿಸ್ತೀವೋ ಅದನ್ನು ಆಡಿಯನ್ಸ್ ಸಿನಿಮಾ ಅಂತ ನೋಡಿ ಇಷ್ಟಪಡ್ತಾರೆ, ಅಥವಾ ಅದ್ರ ಬಗ್ಗೆ ಏನಾದ್ರು ಕರೆಕ್ಷನ್ ಹೇಳ್ತಾರೆ. ಆ ರೀತಿ ಒಂದು ಬಹಳ ಆರೋಗ್ಯಕರವಾದಂಥ ಒಂದು ವಾತಾವರಣಕ್ಕೆ ಇನ್ನೂ ಸಿನಿಮಾ ಇಂಡಸ್ಟ್ರಿನ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಮಾತನ್ನು ನಿಮ್ಮಲ್ಲಿ ತೋಡ್ಕೋತಾ ಇದ್ದೀನಿ ಅಷ್ಟೇ. ನಾನು ಉಷಾಕಾಗಿ ಥ್ಯಾಂಕ್ಸ್ ಹೇಳಬೇಕು, ಗೋಪಾಲ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ನಿಮ್ಗೆಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದನ ಹೇಳ್ತೀನಿ. ಆ್ಯಂಡ್ ನಮಗೆ ಆತ್ಮೀಯವಾಗಿ ಸಾಗರ್ ಅವರು ಬಂದಿದ್ದಾರೆ ನನ್ನ ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಾಗರ್, ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಈ ಥರ ಸಪೋರ್ಟ್ಗಳು ನಮಗೆ ಸಿಗೋದು ಸಹ ಕಲಾವಿದರಿಂದ ಸಿಗೋದು, ಸಹ ತಂತ್ರಜ್ಞರಿಂದ ಸಿಗೋದು, ಮಾಧ್ಯಮದಿಂದ, ಪತ್ರಿಕೋದ್ಯಮದಿಂದ ಸಿಗೋದು, ಇದು ನಮಗೆ ಬಹಳ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಸಪೋರ್ಟಿನ ಜೊತೆಗೆ
ನಾವು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ. ಟ್ರೇಲರ್ ಲಾಂಚ್ ಆಗಿದೆ. ಇನ್ನು ಕೆಲವೇ ದಿನ, ಇನ್ನು 10 ದಿವಸದಲ್ಲಿ 10-11 ದಿನದಲ್ಲಿ ಸಿನಿಮಾ ರಿಲೀಸ್ನ ಬಹಳ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಹಾದಿಲಿ ನಾವೆಲ್ಲರೂ ಇದ್ದೀವಿ. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಮಾರ್ಗದರ್ಶನ ಖಂಡಿತ ಬೇಕಾಗುತ್ತೆ.